ಹಾಗೂ ಜೆಡಿಎಸ್ ಎರಡೂ ಪಕ್ಷದ ಶಾಸಕರುಗಳು ಇವತ್ತು ಸದನದಲ್ಲಿ ಒಕ್ಕೊರಡಿನಿಂದ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಏನು ಸರ್ಕಾರದಲ್ಲಿ ಒಬ್ಬ ಕಳಂಕಿತರನ್ನ ಇವತ್ತು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದಾರೆ. ನಾಗೇಂದ್ರ ಅವ್ರನ್ನ ತತ್ಕ್ಷಣ ಮಂತ್ರಿಮಂಡಲದಿಂದ ಅವ್ರನ್ನ ಕೈ ಬಿಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿಭಟನೆಯನ್ನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದಾರೆ. ಅನಿರ್ದಿಷ್ಟ ಕಾಲಾವಧಿಯವರೆಗೂ ಕೂಡ ಪ್ರತಿಭಟನೆ ನಡೀತಾ ಇರ್ತದೆ. ನಾನೇ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಯಾವ ನಾಗೇಂದ್ರ ಅವರು ಭ್ರಷ್ಟಾಚಾರದ ಆರೋಪ ಮೇಲೆ ರಾಜೀನಾಮೆಯನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ, ಈಗ ಮತ್ತೆ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಯಾಕೆ ಬಂತು ನಿಮಗೆ? ಯಾಕೆ ನಾಗೇಂದ್ರ ಅವ್ರ ಬಗ್ಗೆ ಭಯನ? ಯಾವ ವ್ಯಕ್ತಿಯ ಮೇಲೆ, ಯಾವ ಶಾಸಕನ ಮೇಲೆ ಇಂಥ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ? ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಳ್ತೀರಿ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಈ ಒಂದು ದಲಿತ ಸಮುದಾಯದ ಬಗ್ಗೆ ಇದೇನೋ ನೀವು ಕಾಳಜಿನ ಇಟ್ಕೊಂಡಿರುವಂತದ್ದು? ನಾವಿವತ್ತು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ತಯಾರಿದ್ದೇವೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಏನ್ ಚರ್ಚೆ ಮಾಡಬೇಕಾಗಿದೆ? ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವೆಲ್ಲವೂ ಕೂಡ ಚರ್ಚೆ ಆಗಿದೆ ಇದೇ ಸದನದಲ್ಲಿ ಎಲ್ಲವೂ ಕೂಡ ಚರ್ಚೆ ಆದ ನಂತರದಲ್ಲೇನೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ತೆಗೆದುಕೊಂಡಿರುವಂತದ್ದು. ಮತ್ತೆ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾಗೇಂದ್ರ ರಾವ್ ಅವತ್ತು ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಟ್ಟರು. ಅಲ್ಲಿಂದ ಇಲ್ಲಿಗೆ ಯಾವುದೂ ಕೂಡ ಬದಲಾವಣೆ ಆಗಿಲ್ಲ. ಬದಲಾಗಿ ಅವರ ವಿರುದ್ಧ ಆರೋಪಗಳು ಇವತ್ತು ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡಿದ್ದಾರೆ. ಏನು ಅವರು ನಿರಪರಾಧಿ ಅಂತೇಳಿ ಏನು ಕೂಡ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ನಾನು ಮುಖ್ಯಮಂತ್ರಿಗಳು ಹೇಳ್ತಾನೆ, ನಾಳೆ ದಿನ ನಾಗೇಂದ್ರ ಅವರು ನಿರಪರಾಧಿ ಅಂತೇಳಿ ಏನಾದ್ರೂ ಪ್ರೂವ್ ಆದ್ರೆ ಅವ್ರನ್ನ ಸಚಿವರಲ್ಲ ಮುಖ್ಯಮಂತ್ರಿನ ಮಾಡಿ ನಮ್ದೇನೋ ಅಭ್ಯಂತರ ಇಲ್ಲ. ಮುಖ್ಯಮಂತ್ರಿನೇ ಮಾಡಿ ನಿರಪರಾಧಿ ಅಂತೇಳಿ ಪ್ರೂವ್ ಆದ್ರೆ ಇವತ್ತು ಇಂಥ ಒಬ್ಬ ಕಳಂಕಿತ ಸಚಿವರನ್ನ ಸದನದಲ್ಲಿ ಕೂರಿಸಿಕೊಂಡು ನಾವು ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ. ಎಲ್ಲಿವರೆಗೂ ಅವ್ರು ನಿರ್ದೋಷಿ ಅಂತೇಳಿ ಸಾಬೀತಾಗೋದಿಲ್ವೋ ಅಲ್ಲಿವರೆಗೂ ಕೂಡ ಅವರನ್ನ ಕ್ಯಾಬಿನೆಟ್ ನಲ್ಲಿ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ನಾವು ಸದನದ ಒಳಗಡೆನೂ ಕೂಡ ನಾವು ಹೋರಾಟನ ಮಾಡ್ತಾ ಇದ್ದೇವೆ. ನೋಡಿ, ವಿಧಾನ ಪರಿಷತ್ ನಲ್ಲಿ ನಮ್ಮ ಶಾಸಕರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಡೀಟೇಲ್ ಆಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಹಣ ಪೋಲಾಯಿತು, ನೂರಾರು ಫೇಕ್ ಬ್ಯಾಂಕ್ ಅಕೌಂಟ್ಗಳಿಗೆ ಯಾವ ರೀತಿ ಹಣ ವರ್ಗಾವಣೆ ಆಯಿತು, ಯಾವ ರೀತಿ ಚಿನ್ನ ಖರೀದಿ ಆಯಿತು, ಇವೆಲ್ಲವೂ ಕೂಡ ಜಗಜ್ಜಾಹಿರ ಆಗಿದೆ. ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಪ್ರೆಸ್ ನೋಟ್ ಅಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಣ ದುರುಪಯೋಗ ಆಗಿದೆ ಅಂತೇಳಿ. ಹಾಗಾಗಿ ಈ ವಿಚಾರವಾಗಿ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ಸದನದಲ್ಲಿ. ನಾವು ಕೂಡ ಈ ಸದನದ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ವ್ಯರ್ಥ ಮಾಡಕ್ ನಾವು ತಯಾರಿಲ್ಲ. ಬರದ ಬಗ್ಗೆ ಇವತ್ತು ಚರ್ಚೆ ಆಗ್ಬೇಕಾಗಿದೆ ಸದನದಲ್ಲಿ. ಕೆಪಿಎಸ್ಸಿ ಹಗರಣದ ಬಗ್ಗೆ ಇವತ್ತು ಚರ್ಚೆ ಆಗ್ಬೇಕಾಗಿದೆ. ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಬೇಕಾಗಿದೆ. ಆದ್ರೆ ಅದು ಚರ್ಚೆ ಆಗ್ಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹಠವನ್ನ ಮಾಡದೇನೆ ಇಂಥ ಕಳಂಕಿತ ಸಚಿವನನ್ನ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ತತ್ಕ್ಷಣ ಈ ಆಗ್ರಹನ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಒಬ್ಬ ಕಳಂಕಿತ ಕರ್ನಾಟಕದ ಟ್ರೆಜರಿಯಿಂದ 187 ಕೋಟಿ ಲೂಟಿ ಹೊಡೆದು ದಲಿತರಿಗೆ ಸೇರ್ಬೇಕಾಯ್ತ ಎಸ್ಟಿಗಳಿಗೆ ಸೇರ್ಬೇಕಾಯ್ದಂತ ಹಣ ಅದನ್ನ ಅವರ ಕುಟುಂಬದವರಿಗೆ ಬಳ್ಳಾರಿಯ ಎಲೆಕ್ಷನ್ಗೆ ತಗೊಂಡೋಗಿರುವಂತದ್ದು ಈಗಾಗಲೇ ಮಾಡಿರೋ ತನಿಖಾ ಸಂಸ್ಥೆ ಇಡಿಯಿಂದ ಸಿಬಿಐ 4 ಕೇಸ್ಗಳು, ಲೋಕಾಯುಕ್ತದಲ್ಲಿ 4 ಕೇಸ್ಗಳಿದೆ. ಆ 4 ಕೇಸ್ನಲ್ಲಿ ಮೊದಲ ಅಪರಾಧಿ ನಾಗೇಂದ್ರ ಅವರು. ಹಿಂದೆ ಸಿದ್ದರಾಮಯ್ಯ ಅವರಿದ್ದಾಗ ನಾವು ಹೋರಾಟ ಮಾಡಿದಾಗ ರಾಜ್ಯವ್ಯಾಪಿ ಹೋರಾಟ ಮಾಡಿದ್ರಿ. ಅಧಿವೇಶನದಲ್ಲೂ ಸುಮಾರು 2-3 ಗಂಟೆಗಳ ಕಾಲ ನಾನೇ ಚರ್ಚೆ ಮಾಡಿದ್ದೀನಿ. ನಮ್ಮ ಸದಸ್ಯರೆಲ್ಲ 1-2 ದಿನ ಚರ್ಚೆ ಆಗಿದೆ. ಆಗ ರಾಜೀನಾಮೆ ಕೊಟ್ರು ಸಿದ್ದರಾಮಯ್ಯನವರು. ಇವರ ರಾಜೀನಾಮೆಯನ್ನ ತಗೊಂಡ್ರು. ಈಗ ಅದೇ ವ್ಯಕ್ತಿಯನ್ನ
ಯಾವುದೇ ಸಿಬಿಐ ಕೋರ್ಟ್ ಆಗ್ಲಿ ಇಡಿ ಕೋರ್ಟ್ ಆಗ್ಲಿ ಇವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಜೈಲಲ್ಲಿ ಇದ್ದು ಬಂದ್ರು. ಇವ್ರ ಮೇಲೆ 34 ಕೇಸ್ ಇದೆ ಈಗಲೂ, ಕರಪ್ಷನ್ ಕೇಸ್ಗಳು, ಮೈನಿಂಗ್ ಕೇಸ್ ಇದೆ. ಇಷ್ಟಿದ್ರೂ ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವ್ರನ್ನ ಮತ್ತೆ ಕ್ಯಾಬಿನೆಟ್ಗೆ ಸೇರ್ಸೋಕೆ ಅವಕಾಶ ಮಾಡಿಕೊಟ್ಟಿದ್ದು. ಈ 187 ಕೋಟಿ ಹಣ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಹೋಗಿದೆ. ಅದಕ್ಕೋಸ್ಕರ ಅವರು ಇವ್ರನ್ನ ಮಂತ್ರಿ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು ಪ್ರೂವ್ ಆಗ್ಬೇಕೀಗ. ಕಾಂಗ್ರೆಸ್ ಅವರು ಹೈಕಮಾಂಡ್ ದುಡ್ಡು ತಗೊಂಡಿಲ್ಲ ಅಂದ್ರೆ, 187 ಕೋಟಿಯಲ್ಲಿ ಅವ್ರ ಶೇರ್ ಇಲ್ಲ ಅಂದ್ರೆ ಇವ್ರನ್ನ ಯಾಕೆ ತಗೊಬೇಕಾಯ್ತು ಮಂತ್ರಿಮಂಡಲಕ್ಕೆ? ಇವತ್ತು ತಗೊಳ್ಳೋ ಮುಖಾಂತರ ಇಡೀ ಅಧಿವೇಶನ ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕಾಯ್ತು, ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡಬೇಕಾಯ್ತು, ಕೆಪಿಎಸ್ಸಿ ಹಗರಣ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿ ಮೋಸ ಮಾಡಿ ಸರ್ಕಾರ ಲಂಚ ಗುಣಿತದಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಿರ್ಬೋದು, ಭಾಗ್ಯದ ಲಕ್ಷ್ಮಿನ ಇದು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀನಿ ಅಂತೇಳಿ ಹಣನೂ ಸರಿಯಾಗಿ ಕೊಡ್ತಾ ಇಲ್ಲ. 5,000 ಕೋಟಿ ಹಣನ ಲೂಟಿ ಮಾಡಿದ್ದಾರೆ, ಅದರಲ್ಲೂ ಲೂಟಿ. ಇವೆಲ್ಲ ಚರ್ಚೆ ಆಗಬೇಕಾಯ್ತು. ನಾವು ಕಾತರದಿಂದ ಕಾಯ್ತಾ ಇದ್ರೆ, ಆದ್ರೆ ಸರ್ಕಾರ ಅವ್ಯಾವುದು ಚರ್ಚೆಗೆ ಬರಬಾರ್ದು. ನಾಗೇಂದ್ರನನ್ನ ಕ್ಯಾಬಿನೆಟ್ ತಗೊಂಡ್ಬಿಟ್ರೆ ಈ ಚರ್ಚೆ ಎಲ್ಲ ಬರಲ್ಲ ಅಂತೇಳಿ ಪ್ರೀ ಪ್ಲಾನ್ ಮಾಡಿ ನಾಗೇಂದ್ರನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮಂತ್ರಿ ಮಾಡಿರೋದು ನೋಡಿದ್ರೆ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಹಣ ತಗೊಂಡು ಮಾಡಿರೋದು ಪ್ರೂವ್ ಆಗ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ, ಅವ್ರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಿದ್ದ್ಯಾಕೆ, ಇವಾಗ ತಗೊಳ್ತಾ ಇರೋದ್ಯಾಕೆ? ಇದಕ್ಕೆ ಉತ್ತರ ಕೊಡಿ. ನಾವು ಚರ್ಚೆ ಮಾಡಕ್ ರೆಡಿ ಇದ್ದೀರಿ. ಚರ್ಚೆ ಮಾಡಕ್ ಮುಂಚೆ ಅವರು ರಾಜೀನಾಮೆ ತಗೊಂಡ್ಲಿ, ಆಮೇಲೆ ನಾವು ಚರ್ಚೆಗೆ ನೋಟಿಸ್ ಕೊಡ್ತೀರಿ. ಇಲ್ಲ ಅಂದ್ರೆ ಸದನವನ್ನ ನಡೆಯಕ್ಕೆ ನಾವು ಬಿಡಲ್ಲ ಅನ್ನೋ ತೀರ್ಮಾನವನ್ನ ನಮ್ಮ ಪಾರ್ಟಿಯ ಅಧ್ಯಕ್ಷರು, ನಮ್ಮೆಲ್ಲ ಶಾಸಕರು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಬಿಜೆಪಿ ಮತ್ತು ಜೆಡಿಎಸ್ ಮೇಡಮ್ ಅವರು ಬಂದಿದ್ದಾರೆ ಇಲ್ಲಿ, ಜೆಡಿಎಸ್ ಉಪನಾಯಕರು ಕೂಡ ನಮ್ಮ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀರಿ. ಬೆಳಗ್ಗೆನೂ ನಾನು ಕುಮಾರಸ್ವಾಮಿ ಅವರ ಹತ್ರ ಚರ್ಚೆ ಮಾಡಿದ್ದೀನಿ, ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ರಮೇಶ್ ಬಾಬು ಅವ್ರ ಜೊತೆನೂ ನಾವು ಚರ್ಚೆ ಮಾಡಿದ್ದೀರಿ. ಅದರಿಂದ ಇದನ್ನ ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ.